ಘಾಟಿ ಹೆಂಗ್ಸು ಅಂತ ಕೂಡ ನಮ್ಮೂರಲ್ಲಿ ಎಲ್ಲ ಹೇಳ್ತಾರೆ. ಸೊ ನೀವು ಕೂಡ ಘಾಟಿ ಇದ್ದೀರಾ? ಹೌದು, ಘಾಟಿ ಇರಲೇಬೇಕಮ್ಮ, ಇಲ್ಲ ಸಮಾಜದಲ್ಲಿ ಎದುರಿಸೋದು ಕಷ್ಟ. ಘಾಟಿ ಇರೋತ್ತಿಗೆ ಅಂತ ಮಗನ್ನೆತ್ತು ಆ ಮೂಲೆ ಕಳಿಸಿದ್ದು, ಅಲ್ಲಿಷ್ಟು ದೂರ. ಬರೀ ಸುಮ್ಮನೆ ಮನೇಲಿ ಕೂತಿದ್ರೆ ಕಳ್ಸೋಕ್ಕಾಗಲ್ಲ, ಎಷ್ಟೋ ಹಿಂಸೆಗಳು ಬರುತ್ತೆ, ಅದೆಲ್ಲ ತಡ್ಕೊಂಡು ನಾವು ಬೆಳೆದು ಬಂದು ಇಲ್ಲಿ ನಿಂತಿದ್ದೀವಿ ಅಂದರೆ ಘಾಟಿ ಅಂದ್ರೆ ಅನ್ಕೊಳ್ಳಿ ಬಿಡಮ್ಮ, ನನಗೇನಮ್ಮ, ನಮ್ಮನೆ ಕೆಲಸ ನಾವು ಮಾಡಬೇಕಲ್ಲ. ಹೌದು, ಖಂಡಿತ. ಅದಕ್ಕೆ ಇಷ್ಟು ದಿನ ಪ್ರೊಡಕ್ಷನ್ ಅಲ್ಲಿ ಇದ್ರೆ ಈಗ ಡಿಸ್ಟ್ರಿಬ್ಯೂಷನ್ ಏನಿಲ್ಲ ವ್ಯತ್ಯಾಸಗಳು ಆಗ್ತದೆ? ವ್ಯತ್ಯಾಸ ಏನೂ ಇಲ್ಲಮ್ಮ, ಸ್ವಲ್ಪ ಬಜೆಟ್ ಜಾಸ್ತಿ, ಇಮಿಡಿಯೇಟ್ ಒಟ್ಟಿಗೆ ಕೊಡ್ಬೇಕು ಅವ್ರಿಗೆ, ಅಷ್ಟು ಬಿಟ್ಟರೆ ಇನ್ನೇನು ವ್ಯತ್ಯಾಸ ಏನು ಬರಲ್ಲ. ವ್ಯತ್ಯಾಸ ಏನು ಓಕೆನಾ ಇವಾಗ? ಓಕೆನೆ, ಮತ್ತೆ ಓಕೆ ಇರೋದಕ್ಕೆ ಈಗ ಪ್ರೊಡಕ್ಷನ್ಗಿಂತ ಇದು ಬೆಸ್ಟ್ ಇಲ್ಲ ಇಲ್ಲ, ಒಂದೇ ಮಾಡಲ್ಲ ನಾವು, ಸಿನಿಮಾನು ಮಾಡ್ತಾ ಇದನ್ನು ಮಾಡ್ತೀವಿ. ಬಂದಿದ್ದು ಪ್ರೊಡಕ್ಷನ್ ಮಾಡೋಕ್ಕೇನೆ, ಅದ್ರ ಜೊತೆಗೆ ಇದನ್ನು ತಗೊಳ್ಳೋಣ. ಥಿಯೇಟರ್ ಸಮಸ್ಯೆ ಇತ್ತಲ್ಲ, ಯಾಕೆ ಬೇರೆಯವ್ರಿಗೆ ತೊಂದರೆ ಕೊಡೋದು, ನಾವೇ ತಗೊಂಡ್ರೆ ನಮ್ಮ ಸಿನಿಮಾ ನಮ್ಮ ಥಿಯೇಟ್ರಲ್ಲಿ ರಿಲೀಸ್, ಅದ್ರ ಜೊತೆಗೆ ಇದು ಮಾಡೋಣ. ಓಕೆ. ಅನುಷ್ಕಾ ಶೆಟ್ಟಿ ಅವರು, ಸೊ ಅವ್ರ ಹತ್ರ ಮಾತಾಡಿದ್ರಾ, ನೋಡಿದ್ರಾ ಏನು ಅನ್ನೋ? ಇಲ್ಲ, ಮುಂದಿನ ದಿನಗಳಲ್ಲಿ ಹೋಗ್ತೀನಿ, ಆಂಧ್ರಾಗೂ ಇಂಟರ್ವ್ಯೂ ಕೊಡ್ಬೇಕು, ಅವಾಗ ಮಾತಾಡ್ತೀನಿ. ನಾನು ಮೊದಲು ಮಾತಾಡಿದ್ದೀನಿ ಬೇರೆ ಮದುವೆಗೆಲ್ಲ ಹೋದಾಗ, ಈಗ ನೋಡಿಲ್ಲ ಅವರು. ಅವ್ರು ನೆನಪಿರಲ್ಲ, ಅವ್ರಿಗೆ ಮರ್ತೋಗಿರ್ತಾರೆ, ನಾನು ಅವ್ರನ್ನ ನೆನಪಿಟ್ಕೊಂಡೆ. ಓಕೆ. ಇವತ್ತಿನ ಪ್ರೆಸ್ ಮೀಟಿಗೆ ಕೂಡ ಬಂದಿರಲಿಲ್ಲ, ಪ್ರಮೋಷನ್ಗೆಲ್ಲ ಬರ್ತೀನಿ ಅಂತ ಹೇಳಿದಾರೆ ಅವ್ರೇನು? ಇಲ್ಲಮ್ಮ, ಅದೆಲ್ಲ ನಾವು ಕೇಳಲ್ಲ. ಅವರು ಆಂಧ್ರದಲ್ಲಿ ಮಾಡ್ಕೋತಾರೆ, ಊರೂರಿಗೆ ಬರ್ತಾರೆ, ಮಗಳು ಹುಡುಗಿ ಬೇರೆ ಅಲ್ವಾ, ನಾವು ಅದನ್ನೆಲ್ಲ ಫಸ್ಟೇ ಕೇಳಿಲ್ಲ. ಬೇಕು ಅಂದರೆ ಬರೋರು, ಅವ್ರಿಗೆ ಹೆಲ್ತ್ ಸ್ವಲ್ಪ ಹುಷಾರಿಲ್ಲ ಅಂದರು, ಪರವಾಗಿಲ್ಲ ಅಂತ. ಕನ್ನಡ ಇಂಡಸ್ಟ್ರಿಲಿ ಈಗ ಹೀರೋಯಿನ್ಸ್ಗಳು ಬರ್ತಾ ಇಲ್ಲ ಪ್ರಮೋಷನ್